ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆ ವ್ಲಾಗ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಆಲ್ಮೋಸ್ಟ್ ಎಷ್ಟು ಜನ ಕಮೆಂಟ್ ಮಾಡಿ ಆಶಿಸಿ ಈಗ ಆಲ್ಮೋಸ್ಟ್ ಒಂದು 95% ಅಷ್ಟು ಕ್ಯೂರ್ ಆಗಿದ್ದೀನಿ. ಎನರ್ಜಿನೂ ಮತ್ತೆ ಆ ಎನರ್ಜಿ ಲೆವೆಲ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು 5% ಇದೆ, ಸುಸ್ತಾಗ್ತದೆ, ಬಟ್ ಓಕೆ, ಎಷ್ಟೋ ಮೇಲು. ಅಷ್ಟೊಂದು ಅನುಭವಿಸಿರ್ತೀವಲ್ವ, ಈಗ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ಎನರ್ಜೆಟಿಕ್ ಅಂತ ಅನಿಸ್ತಾ ಇರುತ್ತೆ. ಸೊ ಇಲ್ಲಿ ಕೆಲಸದ ಮೇಲೆ ಎಲ್ಲೋ ಒಂದು ಪ್ಲೇಸ್ಗೆ ಹೋಗಿದ್ದೆ. ಅಲ್ಲಿ ವಾಟರ್ ಈ ಥರ ಫಾಲ್ಸ್ ಥರ ಆಯಿತಾ, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು ಅಂದರೆ, ಅದು ಏನೇ ಇರಲಿ ಫ್ರೆಂಡ್ಸ್, ನೇಚರು, ಈ ಥರ ನೀರಿನ ಪ್ಲೇಸು, ಆ ಗ್ರೀನರಿ, ಆ ಲೀವ್ಸು, ಫ್ರೆಶ್ಶಾಗಿ ಆ ಲೀವ್ಸ್ ಮೇಲೆ ಚಿಕ್ಕ ಚಿಕ್ಕ ಡ್ರಾಪ್ಸು ನೀರಿಂದು ಆ ಥರ ಇದೆಲ್ಲ ನೋಡ್ತಾಯಿದ್ರೆ ಎಷ್ಟು ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಅಂದರೆ ಏನೋ ಒಂದು ಕೆಲಸದ ಮೇಲೆ ಹೋಗಿದ್ದಿದ್ದು ಎಷ್ಟು ಖುಷಿ ಆಯಿತು ಅಂದರೆ, ಅದಕ್ಕೆ ಒಂದು ಮೆಮೊರೇಬಲ್ ಆಗಿರಲಿ ಅಂತ ಅದನ್ನು ನೀಟಾಗಿ ಜೋಡಿಸಿದ್ರು. ಯಾವಾಗಲೂ ಅಷ್ಟೇ ನೋಡಿ, ಏನೇ ಮೂಡು ಚೆನ್ನಾಗಿಲ್ಲ ಅಥವಾ ಸುಸ್ತಾಗಿದೆ, ಕೆಲಸ ಮಾಡಿ ಅದು ಇದು ಸುಸ್ತಾಗಿದೆ ಅಂದರೆ, ಮಳೆ ಬರ್ತಾ ಇದೆ, ಕಿಟಕಿ ಪಕ್ಕ ಒಂದು ಒಳ್ಳೆ ಕಾಫಿ ಕುಡಿತಾ ಇದ್ದರೆ ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಏನೋ ದೊಡ್ಡದಾಗಿ ಏನೋ ಥೆರಪಿ ಬೇಕು ರಿಲ್ಯಾಕ್ಸ್ ಆಗೋಕ್ಕೆ ಅಂತ ಏನಿಲ್ಲ. ಒಂದು ಒಳ್ಳೆ ಸ್ನಾನ, ಒಂದು ಒಳ್ಳೆ ಸಾಂಗು, ಒಂದೊಳ್ಳೆ ಸೀನಿಕ್ ವ್ಯೂವು, ಈ ಥರ ನೇಚರ್ದು. ಕೆಲವು ಸತಿ ನಾನು ಟೆರೇಸ್ ಮೇಲೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಒಂದು 5 to 10 ಮಿನಿಟ್ಸು ನೀವು ಸುಮ್ಮನೆ ಕೂತ್ಕೊಂಡು ಆಕಾಶ ನೋಡ್ತಾ ಇರಿಯಪ್ಪ, ಎಷ್ಟು ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ಆ ನೀರು, ಆ ಮಳೆ, ನಿಜವಾಗ್ಲೂ ನೇಚರೇ ಒಂದು ಹೀಲಿಂಗ್, ನೇಚರೇ ಒಂದು ಥೆರಪಿ, ಅಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ನನಗನ್ಸು ಈ ಥರ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತೂ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಪೌಚ್ಡ್ ಎಗ್ಗನ್ನು ಯೂಸ್ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದು ಅಂತ ತೋರಿಸಿದ್ನಲ್ಲ. ಈ ಗ್ರೇವಿ ಮಾತ್ರ ಚಪಾತಿಗೆ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಇದನ್ನು ಮಾಡೋಕ್ಕೆ ಅಗಾರೋ ಗ್ರ್ಯಾಂಡ್ ಎಗ್ ಬಾಯ್ಲರ್ ಆ್ಯಂಡ್ ಪೋಚರ್ನ ಯೂಸ್ ಮಾಡ್ತಾ ಇರ್ತೀನಿ. ಮೇನ್ ಯೂನಿಟ್ಟು, ಬಾಯ್ಲಿಂಗ್ ರ್ಯಾಕ್ ಎಲ್ಲ ಇರುತ್ತೆ, ಬೇಗನೆ ಬಾಯ್ಲಿಂಗ್ ಎಲ್ಲ ಮಾಡ್ಕೋಬೋದು. ಮೊಟ್ಟೆನ ತೊಗೊಂಡು ಒಂದು ಫ್ಲ್ಯಾಟ್ ಎಂಡ್ ಇರುತ್ತಲ್ಲ, ಬ್ರಾಡ್ ಎಂಡ್, ಅದರಲ್ಲಿ ಒಂದು ಹೋಲ್ ಮಾಡಿಕೊಂಡು ಒಂದು 85 ml ನೀರನ್ನು ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ಅನ್ನೋದು ಈಸಿಯಾಗಿ ಬರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಬೇರೆ ಎಷ್ಟೊಂದು ರೆಸಿಪೀಸ್ನ ಮಾಡ್ಕೋಬೋದು. ಅಟ್ ಎ ಟೈಮ್ ನೀವು 8 ಎಗ್ನೂ ಕೂಡ ಬಾಯ್ಲ್ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ನನಗೆ 2 ಹೊತ್ತಿಗಾಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಆಮೇಲೆ ಅದನ್ನು ನಿಧಾನಾಗಿ ಕೇರ್ಫುಲ್ಲಾಗಿ, ಸ್ಟೀಮ್ ಇರುತ್ತಲ್ಲ, ನಿಧಾನಕ್ಕೆ ತಗೊಂಡ್ರೆ ಸಿಪ್ಪೆಲ್ಲ ಆರಾಮಾಗಿ ಸುಲಿಬೋದು. ಈ ರೆಸಿಪೀಸು ಕೆಲವು ಸತಿ ನೀವು ಬೇರೆ ವೆಜಿಟೇಬಲ್ಸ್ಗೂ ಯೂಸ್ ಮಾಡ್ಕೋಬೋದು. ಆಮೇಲೆ ಪನ್ನೀರ್ನೂ ಯೂಸ್ ಮಾಡ್ಕೋಬೋದು. ಆ ರೀತಿ ಸೇಮ್ ಬೇಸಿಕ್ ಗ್ರೇವಿ ನಾನು ಏನು ಹೇಳ್ಕೊಡ್ತೀನಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಬೇಕಾದ್ರೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿ ಸಿಪ್ಪೆ ಸುಲಿಬೋದು ಅಂತ ನೋಡ್ತಾ ಇರ್ಬೋದು. ಆಮೇಲೆ ಇದನ್ನು ಯೂಶಲಿ ನಮ್ಮ ಮನೇಲಿ ಎಗ್ನ ಕಟ್ ಮಾಡೋಕ್ಕೆ ಈ ಥರ ಒಂದು ಥ್ರೆಡ್ನ ಯೂಸ್ ಮಾಡಿಕೊಂಡು ಕಟ್ ಮಾಡೋದು. ನೀವು ನೋಡಿ, ಒಂದು ಯಾವ್ದಾನ ಸಪೋರ್ಟ್ಗೆ ಒಂದು ಥ್ರೆಡ್ ಅಂತ ಕಟ್ಬಿಟ್ಟು ಈ ಥರ ಕಟ್ ಮಾಡಿ, ಎಗ್ ಕಟ್ಟಿಂಗ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಥರನೇ ಅಲ್ಲಿ ನೀರು ಹಾಕಿ 85 ml ಮತ್ತು ಬಾಯ್ಲಿಂಗ್ ರ್ಯಾಕ್ನ ಇಟ್ಟು ಅದ್ರ ಮೇಲೆ ಪೋಚಿಂಗ್ ಟ್ರೇನ ಇಟ್ಟು ಅದನ್ನು ಗ್ರೀಸ್ ಮಾಡಿ ಎಗ್ನ ಒಡೆದು ಹಾಕಿ ಇದನ್ನು ಪೋಚ್ಡ್ ಎಗ್ ಥರ ಮಾಡ್ಕೊತಾ ಇದ್ದೀನಿ. ಎರಡೂ ಒಂದೊಂದು ಥರ ವೆರೈಟಿ ಇರುತ್ತೆ. ಇದಕ್ಕೆ ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕಿ ಪೋಚ್ಡ್ ಎಗ್ನ ಮಾಡ್ಕೊಂಬಿಟ್ರೆ ರೆಸಿಪೀಸ್ಗೆ ಯೂಸ್ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಹಾಗೂ ಕೂಡ ತೊಗೋಬೋದು. ಮುಂದೆ ತೋರಿಸ್ತೀನಿ. ಒಂದು ಕಂಪ್ಲೀಟ್ ಮೀಲ್ನೇ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಆ ಲಿಡ್ನ ಕ್ಲೋಸ್ ಮಾಡಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಒಂದು ಆಲ್ಮೋಸ್ಟ್ ಒಂದು 15 ಮಿನಿಟ್ಸಲ್ಲಿ ಆಟೋಮ್ಯಾಟಿಕ್ಕಾಗಿ ಆ ಬ್ಲೂ ಲೈಟು ಆಫ್ ಆಗುತ್ತೆ. ಆಮೇಲೆ ಅದನ್ನು ತೆಗೆದು ನಾವು ಯೂಸ್ ಮಾಡ್ಕೋಬೋದು. ಇಡ್ಲಿ ಥರ ಬರ್ತಾ ಇರುತ್ತೆ ಗೊತ್ತಾ, ಬೇಕಾದ್ರೆ ಇಡ್ಲಿನೂ ಸ್ಟೀಮ್ ಮಾಡ್ಕೋಬೋದು, ಮೋಮೋಸ್ ಸ್ಟೀಮ್ ಮಾಡ್ಕೋಬೋದು. ಸೊ ಆ ರೀತಿ ವೆರೈಟಿ ರೆಸಿಪೀಸ್ನ ಟ್ರೈ ಮಾಡ್ಕೋಬೋದು. ಈ ಥರ ಎಲೆಕ್ಟ್ರಾನಿಕ್ ಗೆಡ್ಜೆಟ್ಸ್ ಒಂಥರ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮದ್ರಲ್ಲಿ 4 ಬರ್ನರ್ ಸ್ಟವ್ ಇದೆ. ಅಲ್ಲಿ 4ದರಲ್ಲೂ ಬೆಳಗ್ಗೆ ಹೊತ್ತು ಎಂಗೇಜಿಂಗ್ ಆಗಿರುತ್ತೆ. ಸೊ ಈ ಥರ ಏನಾದರೂ ಎಲೆಕ್ಟ್ರಾನಿಕ್ ಗೆಡ್ಜೆಟ್ಸ್ ಏನಾದರೂ ಯೂಸ್ ಮಾಡಿಕೊಂಡ್ರೆ ಅಡುಗೆ ಅನ್ನೋದು ಬೇಗ ಆಗುತ್ತೆ ಅಂತ ಹೇಳ್ಬೋದು. ಸೊ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿದ್ರೇ ತುಂಬ ಟೆಂಪ್ಟಿಂಗ್ ಅಂತ ಅನಿಸುತ್ತೆ. ಟೊಮ್ಯಾಟೊ ಬಿಟ್ಟು ಇನ್ನೆಲ್ಲ ರುಬ್ಕೋಬೇಕು. 1-2 ಮೀಡಿಯಮ್ ಸೈಡಷ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಹಾಕಿ ಆಮೇಲೆ ಎಣ್ಣೆ, ಉಪ್ಪು, ಅರಿಶಿನ, ಖಾರದ ಪುಡಿನೂ ಹಾಕಿ ಈ ಎಗ್ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ. ನಿಮಗೆ ರೋಡ್ ಸೈಡಲ್ಲಿ ರೆಸ್ಟೋರೆಂಟ್ ಸ್ಟೈಲೆಲ್ಲ ಇದೊಂದು ಎಕ್ಸ್ಟ್ರಾ ಟೇಸ್ಟ್ ಫ್ರೈ ಮಾಡಿಕೊಂಡ್ರೆ. ಆಮೇಲೆ ಅದು 4-5 ಐಟಮ್ನ ತೋರಿಸಿದ್ನಲ್ಲ, ಅದನ್ನು ರುಬ್ಕೊಂಡಿರೋದನ್ನು ಅದೇ ಕಡಾಯಿಗೆ ಹಾಕಿ, ಆ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಆ ಮಸಾಲೆ ಹಾಕಿ ಅರಿಶಿನ, ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ,
ಇಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾನು ರುಬ್ಬೋ ಟೈಮಲ್ಲಿ ಚಕ್ಕೆ ಲವಂಗ ಹಾಕಿರಲಿಲ್ಲ. ನೀವು ಅಲ್ಲಿ ಹಾಕಿದ್ದೀರಾ ಅಂದರೆ ಇಲ್ಲಿ ಗರಂ ಮಸಾಲಾನ ಸ್ಕಿಪ್ ಮಾಡಿ. ಆಮೇಲೆ ಇಲ್ಲಿ ಒಂದು 2 ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊಗಿಂತ ಜಾಮ್ ಟೊಮೊಟೊ ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ತಳ ಅಂಟ್ತಾ ಇತ್ತು ಅಂತ ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಮಸಾಲೆ ಎಲ್ಲ ಹಸಿದು ಹಾಕಿರ್ತೀವಲ್ವ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಲಿಡ್ ಓಪನ್ ಮಾಡಿ ಆ ಟೊಮ್ಯಾಟೊ ಇರುತ್ತಲ್ಲ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರೆ ಜ್ಯೂಸ್ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ. ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿ, ಯಾವಾಗಲೇ ಮೊಸರನ್ನ ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಈ ಥರ ಬೀಟ್ ಮಾಡಿಕೊಂಡ್ರೆ ಆ ಗಡ್ಡೆ ಥರ ಹೊಡೆದೋಗಿರೋ ಹಾಲು ಥರ ಆಗಲ್ಲ. ಆಮೇಲೆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕಿ ರೋಸ್ಟ್ ಮಾಡ್ಕೊಂಡಿರುವಂಥ ಎಗ್ ಏನೇನಿರುತ್ತೆ ಅದನ್ನು ಹಾಕಿ, ಪೋಚ್ಡ್ ಎಗ್ನೂ ಹಾಕಿದ್ದೀನಿ. ಅದೇ ಒಂಥರ ಟೇಸ್ಟ್ ಬರುತ್ತೆ, ಇದೇ ಒಂಥರ ಟೇಸ್ಟ್ ಬರುತ್ತೆ. ನಾನು ಹೇಳಿದ್ನಲ್ಲ, ಇದೇ ಜಾಗದಲ್ಲಿ ನೀವು ಬೇಕಾದ್ರೆ ತರಕಾರಿನೂ ಯೂಸ್ ಮಾಡ್ಕೋಬೋದು, ಪನ್ನೀರ್ನೂ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಗಾರ್ನಿಷಿಂಗಿಗೆ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬೇಸಿಕ್, ಏನೋ ಕಾಯಿ ಹಾಕಬೇಕು, ಹುರ್ಗಡ್ಲೆ ಹಾಕಬೇಕು ಆ ಥರ ಎಲ್ಲ ಏನಿಲ್ಲ, ಗಟ್ಟಿನೂ ಬರುತ್ತೆ. 1 ಹೊತ್ತಿಗೆ 2 ಹೊತ್ತಿಗೆ ಏನಾದ್ರು ಬೇಕು ಅಂದರೆ ಮಾಡ್ಕೋಬೋದು. ಇದು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕೆಲಸ ಮಾಡಬೇಕು ಅಂದರೆ ಯಾರಿಗೆ ಇಷ್ಟ ಆಗುತ್ತೆ ಹೇಳಿ? ಡೈಲಿ ಮಾಡಿದ್ದೇ ಮಾಡಬೇಕು ಅಂದರೆ ಬೇಜಾರಾಗ್ತಾ ಇರುತ್ತೆ. ಬಟ್ ಆದರೂ ಮಾಡಲೇಬೇಕಲ್ವ, ಅದೊಂದು ಬುದ್ಧಿನ ಬಿಟ್ಬಿಡ್ಬೇಕು. ಆಮೇಲೆ ಮಾಡ್ತೀನಿ ನಾನು, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಆಯಿತಾ. ಆ ಥರ ಅನಿಸ್ದಾಗ ಏನಾದ್ರು ಕೆಲಸ ನಿಮಗೆ ಮನೆಯಲ್ಲಿ ಮಾಡೋಕ್ಕೆ ಮೂಡಿಲ್ಲ, ಸುಸ್ತಾಗ್ತಿದೆ ಅಂದರೆ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳಿ. ಮೂಡಿಲ್ಲ, ಇದು ಒಂಥರ ಇದು ಬ್ರೈನ್ ಪ್ರಾಬ್ಲಮ್ಮು. ಅಯ್ಯೋ ಈಗ ಮೂಡಿಲ್ಲ, ಯಾರು ಮಾಡ್ತಾರೆ, ಸ್ವಲ್ಪ ಹೊತ್ತು ಟಿ ವಿ ನೋಡೋಣ, ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ, ಯಾರ ಜೊತೆ ನಾನು ಮಾತಾಡೋಣ, ಈಸಿ ಅನಿಸುತ್ತೆ. ಅದು ಮಾಡೋದು ಈಸಿ ಅಂತ ಅನಿಸುತ್ತೆ. ಮಾಡಿದ್ದು ಯಾರು ಮಾಡ್ತಾರೆ, ಇಷ್ಟೊಂದು ಟೈಮ್ ಇದೆ ಆಮೇಲೆ ಮಾಡ್ಕೊಳ್ಳೋಣ, ಆ ಥರ ಎಲ್ಲ ಅನಿಸ್ತಾ ಇರುತ್ತೆ. ಅದೊಂದು ಬುದ್ಧಿ ಬಿಟ್ಬಿಟ್ರೆ ಆ್ಯಕ್ಚುಲಿ ನಮ್ಮ ಲೈಫು ಎಷ್ಟೊಂದು ಚೇಂಜ್ ಆಗಿಬಿಡುತ್ತೆ ಅಂತ ನನಗೆ ಅನಿಸುತ್ತೆ. ಅದೊಂದೇ ನಾನು ಅಂದ್ಕೊಳ್ಳೋದು, ಆಮೇಲೆ ಮಾಡೋಣ ಬಿಡು ಅಂತ ಅಂದ್ಕೊಂಡಾಗೆಲ್ಲ ಹೋಗೋ ಜಾಗದಲ್ಲಿ 5 ನಿಮಿಷ ನಿಂತ್ಕೊಂಡ್ಬಿಡ್ತೀನಿ. ಅದು ಹೆಂಗೆ ಅಂದರೆ ಸುಮ್ಮನೆ ಒಂದು ನಿಧಾನಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಈ ಪಾತ್ರೆ ತೊಳಿಬೇಕು ಅಂತಲೂ ಅಷ್ಟೇ, ಸಂಜೆ ಹೊತ್ತು ಅಷ್ಟೆಲ್ಲ ಮಾಡಿ ಊಟಕ್ಕೆ ಬಡಿಸಿ ಊಟಕ್ಕೆಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನನಗೆ ಪಾತ್ರೆ ತೊಳೆಯೋಕ್ಕೆ ಮೂಡೇ ಇರಲ್ಲ. ಸ್ವಲ್ಪ ಇದ್ದರೆ, ಆಮೇಲೆ ಕೆಲವು ಸತಿ ಪವರ್ ಲೋ ಇರುತ್ತೆ, ಆಗ ನಾನು ಡಿಶ್ ವಾಷರ್ ಯೂಸ್ ಮಾಡಲ್ಲ. ಕೆಲವರೆಲ್ಲ ಕೇಳ್ತಾಯಿದ್ರು ಏನಕ್ಕೆ ಡಿಶ್ ವಾಷರ್ ಯೂಸ್ ಮಾಡಲ್ಲ ಅಂದರೆ, ವೋಲ್ಟೇಜ್ ಕಡಿಮೆ ಇದ್ದರೆ ನಾನು ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ಪವರ್ ಕಟ್ ಆಗಿರುತ್ತೆ. ನಮ್ಮದು ಇದೆ, ಬ್ಯಾಕಪ್ ಇದೆ, UPS ಇದೆ, ಬಟ್ ಆದರೂ ಅದರಲ್ಲಿ ಡಿಶ್ ವಾಷರ್ ರನ್ ಆಗಲ್ಲ. ಹೆವಿ ಪವರ್ ಕನ್ಸಪ್ಷನ್ಸ್ ಎಲ್ಲ ಆಗಿಬಿಡುತ್ತೆ, ಟ್ರಿಪ್ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ ನಾನು ಯೂಸ್ ಮಾಡೋ ಟ್ರಿಕ್ ಅದೇನೆ. ಇನ್ನೇನು ಆಗಲ್ಲ, ಒಂದು 9:30 ಅಷ್ಟೊತ್ತಿಗೆ ನಾನು ಕಿಚನ್ನ ಕ್ಲೋಸ್ ಮಾಡಿಬಿಡ್ಬೇಕು, ಎನಿ ಕಾಸ್ಟ್. ನಾನು 10 ಕಾಲಿಗೆಲ್ಲ ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ 4-4:30 ಎದ್ದೇಳಬೇಕು ಅಂದರೆ, ನಿದ್ದೆ ಕರೆಕ್ಟಾಗಿ ಆಗಬೇಕು ಅಂದರೆ ಬೇಗನೆ ವೈಂಡ್ ಅಪ್ ಮಾಡಬೇಕು. ಸಂಜೆ ಬಂದಾಗಿಂದನೇ ಒಂದಿನ ಶೇರ್ ಮಾಡ್ತೀನಿ ನಾನು ಸಂಜೆ ಬಂದಾಗಿಂದ ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಅಂತ. ಎಲ್ಲನೂ ಇರುತ್ತೆ. ನಾನು ಮೊಬೈಲ್ ನೋಡ್ತೀನಿ, ಅರ್ಧ ಗಂಟೆ ನಾನು ರಿಲ್ಯಾಕ್ಸ್ ಆಗ್ತೀನಿ, ಅರ್ಧ ಗಂಟೆ ಮೇಲೆ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಒಂದು 20-30 ನಿಮಿಷ 40 ನಿಮಿಷ ನಾನು ಮಲಗ್ತೀನಿ. ಸಂಜೆ ಹೊತ್ತು ನನಗೆ ಫುಲ್ಲು ಸುಸ್ತಾಗಿದೆ. ಕೆಲವು ಸತಿ 7-8 ಪೀರಿಯಡ್ಸ್ ಇರುತ್ತೆ. ನಿಂತ್ಕೊಂಡು ಪಾಠ ಮಾಡಿ ಮಾತಾಡಿ ಅಂತೀವಿ. ಟೀಚರ್ ಜಾಬ್ ಅನ್ನೋದು ಅಷ್ಟು ಈಸಿ ಇರಲ್ಲ. ನಿಂತ್ಕೊಂಡು ಮಾತಾಡಿ ಬ್ರೈನ್ ವರ್ಕ್ ಅದು. ನೀವು ನೋಡಿ, ಆಲ್ಮೋಸ್ಟ್ ಒಂದು 200-300 ಜನ ಮುಂದೆ ಮಾತಾಡಬೇಕು ಅಂದರೆ ನಾವು ಎಷ್ಟು ಪ್ರಿಪೇರ್ ಆಗಿರಬೇಕು, ಆಮೇಲೆ ತಲೆಯಲ್ಲಿ ಎಷ್ಟು ಇನ್ಫಾರ್ಮೇಷನ್ಸ್ ಇರಬೇಕು, ಓಡ್ತಾ ಇರಬೇಕು. ಸೊ ಅದೆಲ್ಲ ಸ್ವಲ್ಪ ಬ್ರೈನ್ ಸ್ಟ್ರೈನ್ ಆಗಿರುತ್ತೆ, ಫಿಸಿಕಲ್ ಸ್ಟ್ರೈನ್ ಆಗಿರುತ್ತೆ. ಮಾತಾಡಿ ಬೋರ್ಡ್ ಮೇಲೆ ಬರೆದು, ಸೊ ಅದೆಲ್ಲನೂ. ಆಮೇಲೆ ಅದು ಎನ್ವೈರ್ನಮೆಂಟ್ ಹೆಂಗೆ ಅಂದರೆ ಅನ್ಕಂಟ್ರೋಲೇಬಲ್ ಎನ್ವೈರ್ನಮೆಂಟು. ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಅಷ್ಟು ಈಸಿ ಇಲ್ಲ. ನಮ್ಮ ಮಕ್ಕಳನ್ನ 2-3 ಜನನ ಹ್ಯಾಂಡ್ಲ್ ಮಾಡೋದು ಮನೆಯಲ್ಲಿ ಪೇರೆಂಟ್ಸ್ಗೆ ಕಷ್ಟ ಆಗುತ್ತೆ. ಅಲ್ಲಿ ಆಲ್ಮೋಸ್ಟ್ ಒಂದೊಂದು ಕ್ಲಾಸಲ್ಲಿ 40 ಜನ, ಇದನ್ನ ಕೆಲವು ಸತಿ ಇನ್ನೂ ಜಾಸ್ತಿ ಇರುತ್ತೆ. ಅಂಥ ಕ್ಲಾಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ. ಅದರಲ್ಲಿ ಆಲ್ಮೋಸ್ಟ್ ಒಂದು 40% ಅಷ್ಟೇ, 30-40% ನೆಟ್ಟಿಗಿರ್ತಾರೆ. ಇನ್ನೆಲ್ಲ ಹಾಗೆ ಹೇಳಿದ ಕೆಲಸ ಮಾಡಲ್ಲ, ಅವ್ರಿಗೆ ಮೋಟಿವೇಶನ್ ಮಾಡಬೇಕು, ಏನೇನೋ ಬುದ್ಧಿವಾದ ಹೇಳಬೇಕು, ಆ ಥರದ್ದೆಲ್ಲ ಸ್ಟ್ರೆಸ್ ಆಗಿರುತ್ತೆ. ಸೊ ಮನೆಗೆ ಏನೇ ಬಂದರೂ ಕೂಡ ನಾನು ರಿಲ್ಯಾಕ್ಸ್ ಆಗೋದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಒಂದು ಸತಿ ನನಗೆ ಅದೇ ಅನಿಸ್ತು. ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದೆ, ಅಯ್ಯೋ ನಾನು ಮಲ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ,
ಒಂದು 30 ಮಿನಿಟ್ಸ್ ಅದೇ ಏನಾದರೂ ಕೆಲಸ ಮಾಡ್ಕೋತೀನಿ ಅಂತ ಸುಮ್ಮನೆ ಹಿಂಗೆ ಫ್ಲೋಲ್ಲಿ ಹೇಳ್ತಾ ಇದ್ದೆ. ಅವ್ರು ಅಂದರು ಮಲ್ಕೊಳ್ಳೋದನ್ನು ಯಾವಾಗಲೂ ವೇಸ್ಟು ಅಂತ ಅನ್ಕೋಬಾರ್ದು, ಅದೊಂಥರ ಹೀಲಿಂಗ್ ಪ್ರಾಸೆಸ್ಸು. ನೀನು ರೀಚಾರ್ಜ್ ಆಗ್ತೀಯ, ನೀನು ಮಲ್ಕೊಳ್ದೆ ಮತ್ತೆ ನೀನು ರೆಸ್ಟ್ ಬ್ರೇಕ್ ಅಂತ ತೊಗೊಳ್ದೆ ಮತ್ತೆ ನೀನು ಕಂಟಿನ್ಯೂ ಮಾಡಿದ್ರೆ ನೀನು 7 ಗಂಟೆಗೆಲ್ಲ ಸುಸ್ತಾಗ್ಬಿಡುತ್ತೆ. ಅದೇ ನೀನು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು ಪವರ್ ನ್ಯಾಪ್ ಒಂದು 20 ನಿಮಿಷ, ಕೆಲವು ಸತಿ ಹೇಳ್ತಾರೆ 7 ಮಿನಿಟ್ಸು ನಿದ್ದೆನೂ ಸಾಕು ಅಂತ. ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವಳು ಹಾಗೇ ತುಂಬ ಒಂದು 2-3 ಬಸ್ ಅವಳು ಚೇಂಜ್ ಮಾಡ್ಕೊಂಬರ್ತಾಳೆ. ಚೇರ್ ಮೇಲೇ 7 ನಿಮಿಷ ಮಲ್ಕೊಡ್ತಾಳೆ ಅವಳು. ಆಯಿತಾ, ಆ ಥರ ಮಲ್ಕೊಂಡ್ರೆ ಒಂಥರ ರೀಚಾರ್ಜ್ ಆದಂಗೆ ಆಗುತ್ತೆ ಅಂತ ಅಂತಾಳೆ. ಅವಳೇನು ನನ್ನ ಥರ ಮಲಗಲ್ಲ, 7 ಮಿನಿಟ್ಸ್ ಮಲಗ್ತಾಳೆ ಅವಳು. ಅಂದರೆ ಒಂದು 10 ಮೊಬೈಲ್ ತುಂಬ ನೋಡ್ತಾಳೆ. ಆಯಿತಾ, ಆ ಥರ ಅಲ್ಲೇ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋತಾಳೆ. ನಾನು ಇಲ್ಲ, ನಾನು ಮಲ್ಕೊಳ್ಳೇಬೇಕು, ನನ್ನದೇ ಒಂಥರ ಪ್ರೊಫೆಷನ್, ಅವ್ರದ್ದೇ ಒಂಥರ ಪ್ರೊಫೆಷನು, ಕಂಪೇರ್ ಮಾಡೋಂಗಿಲ್ಲ. ಆಯಿತಾ, ನನಗೆ ಅಂತೂ ಮಲಗಲೇಬೇಕು, ಅಷ್ಟು ಬೆನ್ನೆಲ್ಲ ನೋವ್ತಾ ಇರುತ್ತೆ. ಜರ್ನಿ ಬೇರೆ ಅಲ್ವಾ ನಂದು, ಆಲ್ಮೋಸ್ಟ್ ಒಂದು ಇಷ್ಟು ಕಿಲೋಮೀಟರ್ಸ್ ಜರ್ನಿ ಮಾಡಿ ಬಸ್ಸಲ್ಲೆಲ್ಲ ನಿಂತ್ಕೊಂಡು ಸ್ಟ್ರೇನ್ ಆಗಿರುತ್ತೆ. ಅದಕ್ಕೆಲ್ಲನೂ ನಾನು ಅಂದ್ಕೊಳ್ಳೋದು ಆ ಥರ. ಹಸ್ಬೆಂಡೂ ಅದೇ ಅಂದರು, ರೀಚಾರ್ಜ್ ಆಗುತ್ತೆ ಬಾಡಿ ಅಂತ. ನಿಮ್ಗೆ ಆ ಥರ ಏನಾದ್ರು ಮಲಗಲೇಬೇಕು, ಲೇಸಿನೆಸ್ ಅನ್ನಿಸ್ತಾ ಇದೆ ಅಂದರೆ ಒಂದು 20 ಮಿನಿಟ್ಸ್ ಬೇಕಾದ್ರೆ ಮಲಗ್ಬೋದು, ಮಧ್ಯಾಹ್ನ ಊಟ ಮಾಡಾದ್ಮೇಲೆ ಆ ಥರ. ಆಮೇಲೆ ನಮ್ಗೆ ಗೊತ್ತಿರುತ್ತಲ್ವ ಏನು ಮಾಡಬೇಕು. ಈಗ ಬಂದಿದ ತಕ್ಷಣ ಇಷ್ಟು ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಪೂಜೆ ಮಾಡಬೇಕು, ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕೆಲವು ಸತಿ ಸಂಜೆನೂ ಒಂದು ಸತಿ ರಂಗೋಲಿ ಹಾಕ್ತೀನಿ ನಾನು. ಈಗ ಮಳೆ ಜಾಸ್ತಿ ಅಲ್ವಾ, ಪೂಜೆ ಮಾಡೋ ಟೈಮಲ್ಲಿ ಹೊರಗಡೆ ರಂಗೋಲಿ ಇರಲಿ ಅಂತ ರಂಗೋಲಿ ಹಾಕ್ತೀನಿ. ಮತ್ತು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಡೇಗೆ ಏನು, ಮಕ್ಳಿಗೆ ಓದಿಸೋದೇ 2-3 ಅವರು, ದೊಡ್ಡೋಳಿಗೇನು ಅಷ್ಟು ಓದಿಸಲ್ಲ, ಚಿಕ್ಕೊಳಗೆ ಓದಿಸೋದಿರುತ್ತೆ, ಪಾತ್ರೆ ತೊಳೆಯೋದಿರುತ್ತೆ, ಮತ್ತು ಆ ಟಿಫನ್ ಬಾಕ್ಸ್ ಎಲ್ಲ ಕ್ಲೀನ್ ಮಾಡೋದಿರುತ್ತೆ. ನೆಕ್ಸ್ಟ್ ಡೇಗೆ ಏನಾದ್ರು ಸ್ಯಾರಿ ಉಟ್ಕೊಂಡು ಹೋಗಬೇಕು ಅಂದರೆ ಆ ಪ್ಲೀಟ್ಸ್ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಅರ್ಜೆಂಟಲ್ಲಿ ಹೋಗೋಕ್ಕಾಗಲ್ಲ. ಸೊ ಆ ರೀತಿ ಎಷ್ಟೊಂದು ಕೆಲಸ ಇರುತ್ತೆ. ನಮಗೇನು ಮಾಡಬೇಕು, ಯಾವಾಗ ಎಷ್ಟೆಷ್ಟು ಕೆಲಸಗಳಿದ್ದಾವೆ. ನಿಮ್ಮ ಮನೆ ಕೆಲಸ ಅಂದರೆ ನಮ್ಮ ಮನೆಗಳ ಕೆಲಸ ನಮಗೆ ಗೊತ್ತಿರುತ್ತಲ್ವ. ತಲೆಯಲ್ಲಿ ಒಂದು 10 ಲಿಸ್ಟ್ ಇದ್ದರೆ ಹೀಗೆ ನಾವು ಆಮೇಲೆ ಮಾಡ್ತೀವಿ ಅಂತ ಅನ್ಕೋತೀವಿ. ಸೊ ಆ ಟೈಮ್ ಅನ್ನೋದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಖುಷಿಯಾಗಿ ಎಂಜಾಯ್ ಮಾಡಿ. ಆ ಸ್ಟ್ರೆಸ್ಸಿಂದ ಮಾಡೋಕ್ಕೆ ನನಗೆ ಇಷ್ಟನೇ ಆಗಲ್ಲ. ಫಸ್ಟ್ ನೀವು ನಂಬಲ್ಲ, ಮನೇಲಿ ಇದ್ದಾಗಲೇ ತುಂಬ ಸ್ಟ್ರೆಸ್ಸಾಗಿ ಮಾಡ್ತಿದ್ದೆ ನಾನು. ಹೌಸ್ ವೈಫ್ ಆಗಿದ್ದಾಗ ಅಯ್ಯೋ ಇಡೀ ದಿನ ಇದೆಯಲ್ಲ, ನಿಧಾನಕ್ಕೆ ಮಾಡೋಣ ಬಿಡು, ಈ ಥರ ಅನಿಸ್ತಾ ಇತ್ತು. ಹೀಗೆ ಒಂದು 8 ಅವರ್ಸ್ ಮನೆಯಲ್ಲಿ ಹಸ್ಬೆಂಡ್ ಇರ್ತಿರ್ಲಿಲ್ಲ, ಮಕ್ಕಳು ಇರ್ತಿರ್ಲಿಲ್ಲ, ಇಡೀ ದಿನ ನಂದೆ. ನಿಧಾನಕ್ಕೆ ಮಾಡೋಣ, ಇನ್ನೇನು ಊಟಕ್ಕೆ ಬರ್ತಾರೆ ಅಂದಾಗ 1 ಅವರ್ 3/4 ಗಂಟೆ ಮೊದಲು ಅಡುಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ. ಆ ಸ್ಟ್ರೆಸ್ಸು ಈಗ ಆ ಥರ ಇಲ್ವಲ್ಲ. ನಮ್ಮನ್ನು ನಾವು ಫುಲ್ ಎಂಗೇಜಿಂಗ್ ಮಾಡಿಸ್ಕೊಂಬಿಡ್ಬೇಕು. ಮನೇಲಿದ್ರೂ ಎಂಗೇಜಿಂಗ್ ಆಗೇ ಇರಬೇಕು. ಇಷ್ಟು ಕೆಲಸ ಇದೆ. ಈಗ ನೋಡಿಯಪ್ಪ, ನಾವು ಕೆಲ್ಸಕ್ಕೆ ಹೋದಾಗ ಯಾವುದೇ ಪ್ರೊಫೆಷನ್ ತೊಗೊಳ್ಳಿ, ಈಗ ಟೀಚಿಂಗ್ ಪ್ರೊಫೆಷನ್ ತೊಗೊಂಡ್ರು ಇಷ್ಟು ಪೀರಿಯಡ್ಸ್ ಅಂತ ಇರುತ್ತೆ, ಇಷ್ಟು ದಿನದಲ್ಲಿ ಇಷ್ಟು ಮುಗಿಸ್ಲೇಬೇಕು ಅಂತ ಇರುತ್ತೆ. ಯಾವುದೋ ಒಂದು ಆಫೀಸ್ ಕೆಲಸನೇ ತೊಗೊಳ್ಳಿ, ಇಷ್ಟು ಕೆಲಸ ಮುಗಿಸ್ಲೇಬೇಕು ಅಂತ ಇರುತ್ತಲ್ವ. ಸೊ ನೀವು ಅಷ್ಟೇ, ಮನೇಲಿ ಇಷ್ಟು ಕೆಲಸ, ಅದೊಂದು ಜಾಬ್ ಅಂತಲೇ ಅಂದ್ಕೊಳ್ಳಿ. ಆಯಿತಾ, ಏನು ಪೇಮೆಂಟ್ ಏನು ನೆಮ್ಮದಿಯಾಗಿರ್ಬೋದು, ನೀವೇ ಮೇನಾಗಿ ನೆಮ್ಮದಿಯಾಗಿ ನಾವು ಅರ್ನ್ ಮಾಡಿದ್ರೂ ಫೈನಲಿ ನಮ್ಗೇನು ಬೇಕು, ಪೀಸ್ ಆಫ್ ಮೈಂಡ್ ಬೇಕು. ಆ ಟೆನ್ಷನಲ್ಲಿ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ಕೊಳ್ಳೋ ಬದಲು ಯಾವಾಗಲೂ ರಿಲ್ಯಾಕ್ಸಿಂಗ್ ಆಗಿ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಟೈಮು ಆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಯಾವಾಗ ಯಾವುದೋ ಒಂದು ಕೆಲಸನ ನಾವು ಎಂಜಾಯ್ ಮಾಡ್ತೀವಿ, ಸ್ಟ್ರೆಸ್ ಇಲ್ದಂಗೆ ಮಾಡ್ತೀವಿ, ಆ ಕೆಲಸ ನಮ್ಗೆ ಖುಷಿ ಸಿಗುತ್ತೆ, ತುಂಬ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಅದನ್ನು. ಈಗ ನೋಡಿ, ಕಣ್ಮುಚ್ಕೊಂಡು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಅಷ್ಟೊಂದು ಪಾತ್ರೆ ಸಿಂಕಲ್ಲಿದೆ ಅಂದರೆ ಒಂಥರ ಸ್ಟ್ರೆಸ್ಸು. ಕಣ್ಮುಚ್ಕೊಂಡು ಸಿಂಕೆಲ್ಲ ಖಾಲಿಯಾಗಿದೆ, ಆ ಜಾಗ ಫುಲ್ ನೀಟಾಗಿದೆ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ಸೊ ಇವೆಲ್ಲ ಸಣ್ಣ ಪುಟ್ಟ ಟೆಕ್ನಿಕ್ಕೆ, ಬಟ್ ಲೈಫಲ್ಲಿ ತುಂಬ ಮೇಜರ್ ಚೇಂಜಸ್ ಸಿಗುತ್ತೆ. ಆಮೇಲೆ ನಾನು ಪಾತ್ರೆ ತೊಳೆದ ತಕ್ಷಣ ಬೆನ್ನು ಕಿತ್ಕೊಂಡು ಹೋಗ್ತಾ ಇರುತ್ತೆ, ಅಲ್ಲೇ ನಿಂತ್ಕೊಂಡು ಮಾಡಲ್ಲ, ಬಂದು ಕೂತ್ಕೊಂಡ್ಬಿಡ್ತೀನಿ ಒಂದು 10 ನಿಮಿಷ. ಬ್ರೇಕ್ ತೊಗೊಳೋದು ಇಂಪಾರ್ಟೆಂಟು. ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಬ್ರೇಕ್ ತೊಗೊಳೋದು ಇಂಪಾರ್ಟೆಂಟು. ನಾವೇನೋ ಪರ್ಫೆಕ್ಟಾಗಿ ಮಾಡಬೇಕು, ಇಲ್ಲ, ಮುಗಿಸ್ಬೇಕಷ್ಟೆ. ಆಯಿತಾ, ಪರ್ಫೆಕ್ಟ್ ಅಂದರೆ ಏನು, ಇಡೀ ಕಿಚನ್ನ ಡೈಲಿ ಡೀಪ್ ಕ್ಲೀನಿಂಗ್ ಮಾಡೋಕ್ಕಾಗತ್ತಾ? ಯಾರಿಂದನೂ ಸಾಧ್ಯ ಇಲ್ಲ, ಭಾರಿ ಕಷ್ಟ. ಆಯಿತಾ, ಅದು ವರ್ಕಿಂಗ್ ವುಮೆನ್ ಅಂತೂ ಕಷ್ಟ, ಹೌಸ್ ವೈಫ್ಗೂ ಕಷ್ಟ, ಅವ್ರಿಗೇನು ಕಡಿಮೆ ಕೆಲಸ ಇರಲ್ಲ. ಆಯಿತಾ, ಇಬ್ರಿಗೂ ತುಂಬಾ ಕಷ್ಟ. ಡೀಪ್ ಕ್ಲೀನಿಂಗ್ ಹೆಂಗೆ ಒಂದೊಂದೂ ಏನು ಗಲೀಜಿಲ್ದಂಗೆ ಮಾಡೋಕ್ಕೆ, ಪರ್ಫೆಕ್ಷನಿಂದ ಹೋಗೋಕ್ಕೆ ಹೋಗಬೇಡಿ. ಪರ್ಫೆಕ್ಟಾಗಿ ಎಲ್ಲ ಕೆಲಸ ಮಾಡಬೇಕು, ನೀಟಾಗಿ ಮನೆ ಎಷ್ಟಾಗುತ್ತೋ ಅಷ್ಟು ಇಟ್ ಹ್ಯಾಸ್ ಟು ಬಿ ಡನ್, ಮಾಡಬೇಕಷ್ಟೆ. ನನ್ನ ಕೈಯಲ್ಲಿ ನನ್ನ ಎನರ್ಜಿ ಇಷ್ಟು, ನನ್ನ ಮೆಂಟಲ್ ಸ್ಟೆಬಿಲಿಟಿಗೆ ನಾನು ಇಷ್ಟು ಮಾಡ್ತೀನಿ. ನಾನು ಲೇಝಿ ಇಲ್ಲ, ನನಗೆ ನಾನು ಜೆನ್ಯೂನ್ ಆಗಿರಬೇಕಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರಿಗಾನೂ ಅಷ್ಟೇ, 4 ಜನಕ್ಕೆ ನಾವು ಹೆಂಗೆ ಅಂತಲ್ಲ, ನಮಗೆ ನಾವು ಹೆಂಗೆ ಅಂತ ಗೊತ್ತಿರಬೇಕು. ಯಾರೂ ಇಲ್ಲದಿದ್ದಾಗ ನಾನು ಹೆಂಗೆ ಥಿಂಕ್ ಮಾಡ್ತೀನಿ, ಹೆಂಗೆ ಕೆಲಸ ಮಾಡ್ಕೋತೀನಿ, ಒಬ್ರಿಗೆ ತೋರ್ಸೋಗೋಸ್ಕರ ನಾನು ಕೆಲಸ ಮಾಡೋದು ಅದಲ್ಲ. ನಮ್ಮ ಜೆನ್ಯೂನಿಟಿ, ನಮ್ಮ ಆತ್ಮಸಾಕ್ಷಿಗೆ ಗೊತ್ತು ನಾನೇನು ಸೋಂಬೇರಿತನ ತೋರಿಸ್ತಾ ಇಲ್ಲ,
ಒಂಥರ ಅಡಿಕ್ಟ್ ಆಗಿರೋದು, ಟಿ ವಿ ನೋಡೋದು ಜಾಸ್ತಿ, ಮೊಬೈಲ್ ನೋಡೋದು ಜಾಸ್ತಿ, ಇದನ್ನೆಲ್ಲ ಕಡಿಮೆ ಮಾಡ್ಕೊತ ಬಂದರೆ ಲೈಫು ಮನೇಲಿರಲಿ, ಕೆಲ್ಸಕ್ಕೆ ಹೋಗಲಿ, ಏನೇ ದೊಡ್ಡ ಪೊಸಿಷನಲ್ಲಿರಲಿ, ಹಂಗೆ ಇರಲಿ, ನಮಗಂತೂ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನಾನು ಅದನ್ನೊಂದೇ ನಂಬಿರೋದು. ನಾವು ಮನೇಲಿರ್ತೀವ, ಕೆಲ್ಸಕ್ಕೆ ಹೋಗ್ತೀವ, ಸೆಕೆಂಡ್ರಿ. ಫೈನಲಿ ನನ್ನ ಲೈಫ್ ಎಷ್ಟು ಚೆನ್ನಾಗಿದೆ, ನಾನು ನನ್ನ ಲೈಫ್ನ ಎಷ್ಟು ಚೆನ್ನಾಗಿ ಲೀಡ್ ಮಾಡ್ತಾಯಿದ್ದೀನಿ, ಪೀಸ್ ಆಫ್ ಮೈಂಡ್ ಇದೆಯಾ, ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದೀನ, ಒಂದು ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಒಂದು ರೊಟೀನ್ ಅನ್ನೋದು ಸೆಟ್ ಆಗಿದೆಯಾ. ಮಲ್ಕೊಳ್ಳೋಕೆ ಮೊದಲು ಸೆಲ್ಫ್ ಅನಾಲಿಸಿಸ್, ಒಂದು 9:30 10 ಗಂಟೆಗೆ 10 ಕಾಲು ಮಲ್ಕೋತೀವಿ ಅಂದರೆ ಒಂದು 5 ನಿಮಿಷ ಥಿಂಕ್ ಮಾಡ್ಕೋಬೇಕು. ಹೌದಾ, ನಾನು ಕರೆಕ್ಟಾಗಿ ಇವತ್ತು ಮೇಂಟೈನ್ ಮಾಡಿದ್ದೀನ, ಕರೆಕ್ಟಾಗಿ ನಾನು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನ, ಆ ಥರ ಥಿಂಕ್ ಮಾಡಿಕೊಂಡು ನಮಗೆ ಒಂದು ಸೆಲ್ಫ್ ಕ್ವೆಶ್ಚನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಮತ್ತೆ ಇಂಪ್ರೂವ್ ಮಾಡ್ಕೋತೀವಿ. ನೆಕ್ಸ್ಟ್ ಡೇ ಮತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀವಿ. ಡೇ ಬೈ ಡೇ 0.1% ಅನ್ನೋಷ್ಟು ಪ್ರೋಗ್ರೆಸ್ ಆಗ್ತಾಯಿದ್ರೆ, ನಿನ್ನೆಗಿಂತ ನಾನು ಇವತ್ತು ಲೇಸಿನೆಸ್ ಇಲ್ಲ, ನಿನ್ನೆಗಿಂತ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ, ಬ್ಯಾಲೆನ್ಸಿಂಗ್ ಚೆನ್ನಾಗಿದೆ, ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಹಸ್ಬೆಂಡ್ ಜೊತೆ ಚೆನ್ನಾಗಿದ್ದೀನಿ, ಕಿರಿಕಿರಿ ಆಗಲಿಲ್ಲ, ಇವೆಲ್ಲ ನಮ್ಮ ಇಂಪ್ರೂವ್ಮೆಂಟ್ಸ್ಗಳು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಯಾರಿಗಾನ ಶೇರ್ ಮಾಡ್ಕೋಬೇಕು ಅಂದರೆ ಶೇರ್ ಮಾಡಿಕೊಂಡು ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.